ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ನಾನು ನವಿತಾ ಜೈನ್. ವೀಕ್ಷಕರೇ, ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ನಡೆದಿರುವಂತಹ ಪ್ರಮುಖ 30 ವಿದ್ಯಮಾನಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಹೊಸ ಸಂಭ್ರಮಾಚರಣೆ ಸಂದರ್ಭದಲ್ಲಿರುವಾಗಲೇ ಬೆಂಗಳೂರಿನಲ್ಲಿ ಭಾರೀ ಪ್ರಮಾಣದ ಡ್ರಗ್ಸ್ ಪತ್ತೆ ಹಚ್ಚಲಾಗಿದೆ. ಬೆಂಗಳೂರು ಹೊರವಲಯದಲ್ಲಿ 3 ಫ್ಯಾಕ್ಟರಿಗಳನ್ನು ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ಪಂದನ ಲೇಔಟ್, ಕೊತ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಎನ್ಜಿ ಗೊಲ್ಲಹಳ್ಳಿ ಹಾಗೆಯೇ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಯರಪ್ಪನಹಳ್ಳಿಯಲ್ಲಿ ಡ್ರಗ್ಸ್ ತಯಾರಿಕಾ ಫ್ಯಾಕ್ಟರಿ ಸೆಟಪ್ ಮಾಡಲಾಗಿತ್ತು. ಡಿಸೆಂಬರ್ 21ರಂದು ಮುಂಬೈನಲ್ಲಿ ಭಾರೀ ಪ್ರಮಾಣದ ಡ್ರಗ್ಸ್ ಸಿಕ್ಕಿತ್ತು. ಈ ವೇಳೆ ಅಬ್ದುಲ್ ಖಾದಿರ್ ಶೇಖ್ ಎಂಬಾತನ ಬಂಧನ ಮಾಡಲಾಗಿತ್ತು. ಆತನಿಂದ ದೊರೆತ ಮಾಹಿತಿಯ ಅನ್ವಯ ಬೆಂಗಳೂರಿನಲ್ಲಿ ದಾಳಿ ಮಾಡಲಾಗಿದೆ. ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳು ಬೆಂಗಳೂರಲ್ಲಿ ದಂಧೆ ನಡೆಸುತ್ತಿದ್ರು ಎನ್ನಲಾಗ್ತಿದೆ. ಯೋಗರಾಜ್ ಕುಮಾರ್, ನಯನ್ ಪವಾರ್ ಡ್ರಗ್ಸ್ ದಂಧೆ ಮಾಡ್ತಿದ್ರಂತೆ. ಇಲ್ಲಿಂದಲೇ ದೇಶದ ಹಲವು ಕಡೆಗೆ ಎಗ್ಗಿಲ್ಲದೆ ಡ್ರಗ್ಸ್ ಸಪ್ಲೈ ಮಾಡಲಾಗ್ತಿತ್ತಂತೆ. ಬೆಂಗಳೂರಲ್ಲಿ ಪ್ರಶಾಂತ್ ಯಲ್ಲಪ್ಪ ಮೂಲಕ ಡ್ರಗ್ಸ್ ಫ್ಯಾಕ್ಟರಿ ಮಾಡಿಕೊಂಡು ದಂಧೆ ನಡೆಸ್ತಾ ಇದ್ರು ಎನ್ನಲಾಗಿದೆ. ರಾಜ್ಯದಲ್ಲಿ ಕೇವಲ ಡ್ರಗ್ಸ್ ಪೆಡ್ಲರ್ಗಳನ್ನು ಮಾತ್ರ ಫೋಕಸ್ ಮಾಡಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಮಹಾರಾಷ್ಟ್ರ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ನಡೆಸುವವರೆಗೂ ಬೆಂಗಳೂರು ಪೊಲೀಸರಿಗೆ ಯಾವುದೇ ಮಾಹಿತಿ ಇರಲಿಲ್ವಂತೆ. ಒಂದಲ್ಲ ಎರಡಲ್ಲ 3 ಡ್ರಗ್ಸ್ ಫ್ಯಾಕ್ಟರಿ ಇದ್ರೂ ಕೂಡ ಪೊಲೀಸರಿಗೆ ಗೊತ್ತಾಗಿಲ್ವಾ ಅನ್ನೋ ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ. ಇನ್ನು ಡ್ರಗ್ಸ್ ವಿಚಾರದಲ್ಲಿ ಬೆಂಗಳೂರು ಪೊಲೀಸರು ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದ್ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾದ ವಿಚಾರದ ಬಗ್ಗೆ ಮಾತಾಡಿದ ಗೃಹ ಸಚಿವ ಪರಮೇಶ್ವರ್, ಯಾರೋ ಒಬ್ಬರು ಕೊಟ್ಟ ಮಾಹಿತಿ ಹಿನ್ನೆಲೆ ಮಹಾರಾಷ್ಟ್ರ ಪೊಲೀಸರು ಇಲ್ಲಿಗೆ ಬಂದು ದಾಳಿ ಮಾಡಿದ್ದಾರೆ. ಅವರು ಮಾತ್ರ ಅಲ್ಲ, ನಮ್ಮ ರಾಜ್ಯದ ಪೊಲೀಸರ ಸಹಕಾರದಿಂದಲೂ ರೇಡ್ ಮಾಡಲಾಗಿದೆ. ಡ್ರಗ್ಸ್ ಮಾಡಲು ಬೇಕಾದ ಮೆಫೆನ್ ತಯಾರಿ ಮಾಡ್ತಾ ಇದ್ರು. 4 kg 1.20 ಕೋಟಿ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ. ಹೊಸ ವರ್ಷವಾಗಿದ್ದರಿಂದ ಬೇರೆ ಕಡೆಯಿಂದ ತಂದು ಇಲ್ಲಿ ದಾಸ್ತಾನು ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಯಾರೇ ಡ್ರಗ್ಸ್ ಪೆಡ್ಲರ್ಸ್ ಕ್ರಮ ಇದ್ರೂ ಕೂಡ ಅವರ ವಿರುದ್ಧ ಕ್ರಮ ಆಗತ್ತೆ ಅಂತ ಹೇಳಿದ್ದಾರೆ. ನಿನ್ನೆ ದಿವಸ ಒಂದು ಕೇಸು, ಅವರು ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನು ಅವನಿಗೆ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸ್ಕೊಂಡು ಇಲ್ಲಿ ಅವರು ಬಂದಿದ್ದು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ DCP ಕೂಡ ಹೋಗಿದ್ದಾರೆ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದ್ದು 50 ಕೋಟಿ ವರ್ತು 58 ಕೋಟಿ ವರ್ತು ಡ್ರಗ್ಸು ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 kg 1 kgಗೆ 30 ಲಕ್ಷ ಅದು ಬೆಲೆ ಬಾಳೋದು. ಅವ್ರನ್ನೆಲ್ಲರನ್ನೂ ಕೂಡ ನಮ್ಮ ಬುಕ್ಸಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಮಾನಿಟ್ರ್ ಮಾಡಿ ಅವ್ರನ್ನೆಲ್ಲ ಹಿಡಿದಾಕಿದ್ದೀವಿ. ನೆನ್ನೆ ಹೊಸ ವರ್ಷಾಚರಣೆಗೆ ದಿನಗಣನೆ ಹಿನ್ನೆಲೆಯಲ್ಲಿ ಇಂದು ಪೊಲೀಸ್ ಕಮಿಷನರ್ ಆಫೀಸ್ನಲ್ಲಿ ಗೃಹ ಸಚಿವ ಪರಮೇಶ್ವರ್, ಕಮಿಷನರ್ ಸೇರಿ ಹಿರಿಯ ಅಧಿಕಾರಿಗಳು ಮತ್ತು DCPಗಳ ಜೊತೆ ಸಭೆ ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಪರಮೇಶ್ವರ್, ಈ ಬಾರಿ 10 ಲಕ್ಷಕ್ಕೂ ಹೆಚ್ಚು ಜನ ನ್ಯೂ ಇಯರ್ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಬಹುದು. ಹೀಗಾಗಿ ಪೊಲೀಸ್ ಇಲಾಖೆಯಿಂದ ಹಲವು ಕಟ್ಟುನಿಟ್ಟಿನ ಕ್ರಮ ತರಲಾಗಿದೆ. MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೆಚ್ಚು ಜನರು ಸೇರೋ ಸಾಧ್ಯತೆ ಇದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ 20 ವಾಚ್ ಟವರ್ ಗುರುತಿಸಲಾಗಿದೆ. 180 ಕಡೆ ಫೋಕಸ್ ಲೈಟ್ ಇರುತ್ತೆ. 9 ಕಡೆ ಆಕ್ಸಿಲ್ ಕಂಟ್ರೋಲ್ ಇರಲಿದ್ದು 6 ವೆಹಿಕಲ್ ಚೆಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ತಿಳಿಸಿದರು. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲೆಲ್ಲಿ ಜನ ಸೇರ್ತಾರೆ, ಹೆಚ್ಚು ಜನ ಸೇರೋದು ಎಲ್ಲಿ ಅಂತೇಳಿ ಗುರುತಿಸಿದ್ದಾರೆ. ಒಂದು MG ರೋಡ್, ಬ್ರಿಗೇಡ್ ರೋಡ್. ಎರಡನೇದು ದಟ್ ಈಸ್ ಸೆಂಟ್ರಲ್ ಡಿವಿಷನ್ಗೆ ಬರುತ್ತೆ. ಈಸ್ಟ್ ಡಿವಿಷನ್ನಲ್ಲಿ ಇಂದಿರಾನಗರ ಆ ಭಾಗ ಸುತ್ತಮುತ್ತ ಎಲ್ಲ, ಮತ್ತು ಸೌತ್ ಈಸ್ಟ್ ಡಿವಿಷನ್ನಲ್ಲಿ ಕೋರಮಂಗಲ. ಅಲ್ಲಿ ಸುಮಾರು 20 ವಾಚ್ ಟವರ್ಗಳನ್ನು ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಇದೆ ಅಂತೇಳಿ ಗುರುತಿಸಿದ್ದಾರೆ ಅಲ್ಲಿ ಮಾಡ್ತಕ್ಕಂಥದ್ದು. ಅದಕ್ಕೆ 180 ಕಡೆ ನಾವು ಈ ಫೋಕಸ್ ಲೈಟ್ಸನ್ನು ಹಾಕ್ತೇವೆ. 6 ಕಡೆ ನಾವು ಈ ವೆಹಿಕಲ್ ಚೆಕಿಂಗ್ ಮಾಡ್ತಕ್ಕಂಥದ್ದು. ಈಗ ಲಿಕ್ಕರ್ ಕನ್ಸಂಪ್ಷನ್ ಅಂತಲೇ ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಾವು ಚೆಕ್ ಮಾಡೋದಕ್ಕೆ ವೆಹಿಕಲ್ಸನ್ನು 6 ಕಡೆ ವೆಹಿಕಲ್ ಚೆಕಿಂಗ್ ಮಾಡೋದಕ್ಕೆ ಈಗಾಗಲೇ ನಮ್ಮ
ಮೈಸೂರು ಅರಮನೆ ಮುಂದೆ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆದ ಪ್ರಕರಣದ ತನಿಖೆ ಚುರುಕಾಗಿದೆ. ಸ್ಫೋಟದ ಹಿನ್ನೆಲೆ ಮೈಸೂರಲ್ಲಿ ಭಾರೀ ಅಲರ್ಟ್ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಮಾತಾಡಿರೋ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್, ಈ ಪ್ರಕರಣವನ್ನು ಎನ್ಐಎ ತನಿಖೆಗೆ ಕೊಡಬೇಕು. ಸಿಲಿಂಡರ್ ಬ್ಲಾಸ್ಟ್ನಲ್ಲಿ 3 ಅಮಾಯಕ ಜೀವಗಳು ಬಲಿಯಾಗಿರುವುದು ನೋವಿನ ಸಂಗತಿ. ಈ ಘಟನೆ ಬಗ್ಗೆ ಸಂಶಯ ಇದೆ. ಸಲೀಂ ಸೇರಿದಂತೆ 4 ಲಾಡ್ಜ್ನ ಒಂದೇ ಕೊಠಡಿಯಲ್ಲಿದ್ದರು ಅಂತ ಪೊಲೀಸರು ಹೇಳ್ತಿದ್ದಾರೆ. ಅವರು ಉತ್ತರ ಪ್ರದೇಶದವರ ಅಥವಾ ಬೇರೆ ಕಡೆಯವರ ಅನ್ನೋದು ದೃಢಪಡಬೇಕು. ಹೀಗಾಗಿ ಈ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಹೇಳಿದ್ದಾರೆ. ನಿಜವಾಗಿಯೂ ಉತ್ತರ ಪ್ರದೇಶದವರೇನಾ ಅಥವಾ ಇನ್ನೆಲ್ಲಿಂದನೇ ಬಂದಿದ್ದಾರಾ ಅಂತನ್ನುವಂಥದ್ದು ಇದನ್ನ ಸಮಗ್ರ ತನಿಖೆ ಆಗಬೇಕು. ನಾನು ಹೇಳೋದು ಕೇಂದ್ರದ ಎನ್ಐಎನೇ ತನಿಖೆ ಆಗಬೇಕು. ಅವರೇ ಸರಿಯಾದ ಇದನ್ನ ಮೂಲ ಎಲ್ಲಿ ಹೇಗೆ ಏನಾಯಿತು ಅಂತನ್ನುವಂಥದ್ದು ಹುಡುಕ್ತಾರೆ ಮತ್ತು ಸರಿಯಾದ ಅದಕ್ಕೆ ವರದಿಯನ್ನು ಕೊಡ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ನಿಜವಾಗಿಯೂ ಉತ್ತರ ಪ್ರದೇಶದವರೇನಾ ಅಥವಾ ಇನ್ನೆಲ್ಲಿಂದನೇ ಬಂದಿದ್ದಾರಾ ಅಂತನ್ನುವಂಥದ್ದು ಇದನ್ನ ಸಮಗ್ರ ತನಿಖೆ ಆಗಬೇಕು. ನಾನು ಹೇಳೋದು ಕೇಂದ್ರದ ಎನ್ಐಎನೇ ತನಿಖೆ ಆಗಬೇಕು. ಅವರೇ ಸರಿಯಾದ ಇದನ್ನ ಮೂಲ ಎಲ್ಲಿ ಹೇಗೆ ಏನಾಯಿತು ಅಂತನ್ನುವಂಥದ್ದು ಹುಡುಕ್ತಾರೆ ಮತ್ತು ಸರಿಯಾದ ಅದಕ್ಕೆ ವರದಿಯನ್ನು ಕೊಡ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದೇ ವಿಚಾರವಾಗಿ ಮಾತಾಡಿರೋ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್, ಅರಮನೆ ಮುಂಭಾಗವೇ ಸ್ಫೋಟವಾಗಿದೆ, ಸಿಸಿಟಿವಿ ಕೆಳಭಾಗದಲ್ಲೇ ಸ್ಫೋಟ ಆಗಿದೆ, ಆದರೆ ಬ್ಲಾಸ್ಟ್ ಆದ ವಿಡಿಯೋ ಇಲ್ಲ. ಹಾಗಾದರೆ ಅರಮನೆಯಲ್ಲಿರೋ ಸಿಸಿಟಿವಿಗಳು ಫೇಕ್ ಆಗಿವೆ. ಇಂತಹ ಘಟನೆಗಳು ಮೈಸೂರಿಗೆ ಕೆಟ್ಟ ಹೆಸರು ತರ್ತಿವೆ. ಇನ್ನಾದರೂ ಪೊಲೀಸರು ಜಿಲ್ಲಾಡಳಿತ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ. ಹೀಲಿಯಂ ಗ್ಯಾಸ್ ಬಿಲ್ ಮಾಡ್ತಾನೆ ಅಂತ ಏನು ಕಥೆ? ಅವನು ಯಾವ ಲೈಸೆನ್ಸ್ ತಗೊಂಡಿದ್ದ, ಏನು ತಗೊಂಡಿದ್ದ, ಯಾರೇನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು, ಯಾರೇನು ಬೇಕು. ನಿಜ, ಬೀದಿ ಬದಿ ವ್ಯಾಪಾರಿಗಳು ಬದುಕಬೇಕು. ಅವ್ರಿಗೆಲ್ಲ ಒಂದು ಬೇರೆ ಜಾಗ ಮಾಡಿ ಅವ್ರಿಗೊಂದು ಲೈಸೆನ್ಸ್, ಅವ್ರಿಗೊಂದು ಇನ್ಶೂರೆನ್ಸ್, ಒಂದು ID ಕಾರ್ಡು ಇವೆಲ್ಲ ಕೊಡಿ, ಗೌರವಿತವಾಗಿ ಮಾಡಿರಕ್ಕಂಥದ್ದು. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನು ತೆರವು ಮಾಡಿರೋ ಪ್ರಕರಣ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಇನ್ನು ಈ ಘಟನೆ ಕುರಿತಂತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿ ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಅವರು, ಪ್ರಕರಣ ಸಂಬಂಧ ಸಿಎಂ ಹಾಗೂ ಡಿಸಿಎಂ ಜೊತೆ ಮಾತನಾಡಿದ್ದೀನಿ. ಸಹಾನುಭೂತಿಯಿಂದ ನಡೆದುಕೊಳ್ಬೇಕಿತ್ತು ಎಂಬ ಕಳವಳವನ್ನು ವ್ಯಕ್ತಪಡಿಸಿದ್ದೇನೆ. ಸಂತ್ರಸ್ತರ ಜೊತೆಗೆ ವೈಯಕ್ತಿಕವಾಗಿ ಮಾತನಾಡಿ ಪುನರ್ವಸತಿ ಕಲ್ಪಿಸಿಕೊಡುವಂತಹ ಕೆಲಸ ಮಾಡ್ತೀವಿ ಅಂತ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ. ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಮನೆಗಳ ಡೆಮಾಲಿಷನ್ ವಿವಾದಕ್ಕೆ ತಿರುಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಕೇರಳದ ಕಮ್ಯುನಿಸ್ಟ್ ಪಕ್ಷ ಸಮರ ಸಾರಿದೆ. ಇವತ್ತು ಮತ್ತೆ ಕೋಗಿಲು ಕ್ರಾಸ್ಗೆ ಕಮ್ಯುನಿಸ್ಟ್ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಕೇರಳದ ಮಾಜಿ ಸಚಿವ ಕೆಟಿ ಜಲೀಲ್ ನಿಯೋಗ ಇವತ್ತು ಭೇಟಿ ಕೊಟ್ಟಿದ್ದು, ರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಲು ಸಿಪಿಎಂ ಪಕ್ಷ ಮುಂದಾಗಿದ್ದು ಮತ್ತೆ ನಿಯೋಗ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಒಂದು ಕಡೆ ಕೇರಳ ಶಾಸಕರ ನಿಯೋಗ ಭೇಟಿ ಕೊಟ್ಟಿದ್ರೆ, ಮತ್ತೊಂದೆಡೆ ಸಿಎಂ ಇಬ್ರಾಹಿಂ ತಂಡ ಭೇಟಿ ನೀಡಿದೆ. ತೆರವು ಕಾರ್ಯಾಚರಣೆ ಸ್ಥಳಕ್ಕೆ ಸಿಎಂ ಇಬ್ರಾಹಿಂ ಭೇಟಿ ಕೊಟ್ಟಿದ್ದು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ತೆರವು ಕಾರ್ಯಾಚರಣೆ ಮಾಡ್ತಿದ್ರು ಅಲ್ಲಿನ ನಿವಾಸಿಗಳು ಮಾತ್ರ ಕೋಗಿಲೆ ಲೇಔಟ್ ಬಿಟ್ಟು ಹೋಗ್ತಾ ಇಲ್ಲ. ಟಾರ್ಪಲ್ ಹಾಕೊಂಡು ನಿವಾಸಿಗಳು ಅಲ್ಲೇ ವಾಸ ಆಗಿದ್ದಾರೆ. ಕಳೆದ 8 ತಿಂಗಳಿಂದ ಬೀದಿಗೆ ಬಿದ್ದಿರೋ ನಿವಾಸಿಗಳು ಕುಡಿಯಲು ನೀರಿಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲದೆ ಪರದಾಡ್ತಿದ್ದಾರೆ. ಆದರೆ ಸರ್ಕಾರ ಈವರೆಗೂ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಸಂಘ ಸಂಸ್ಥೆಗಳು ಮಾತ್ರ ಊಟ ನೀರಿನ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ನಡೆಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ನಲ್ಲಿ ಸ್ಟೇಜ್ ಮೇಲೆ ಕೂತಿರುವವರನ್ನ ಲೀಡರ್ ಅನ್ಕೋಬೇಡಿ. ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರು ನಿಜವಾದ ಲೀಡರ್ಸ್ಗಳು. ಕಾಂಗ್ರೆಸ್ ಬ್ಯಾಂಕ್ಗಳ ರಾಷ್ಟ್ರೀಕರಣ, ಉಳುವವನೇ ಭೂಮಿಯ ಒಡೆಯ, ಅರಣ್ಯ ಭೂಮಿ ಹಕ್ಕು, ಹಲವು ಪ್ರಮುಖ ಕಾರ್ಯಕ್ರಮ ನೀಡಿದೆ. ಕಾಂಗ್ರೆಸ್ ಇತಿಹಾಸ ಬೇರೆಯವರಿಗೆ ಇರೋಕ್ ಸಾಧ್ಯ ಇಲ್ಲ. ನಮ್ಮ ಸರ್ಕಾರ ತಂದಿರುವ ಗ್ಯಾರಂಟಿಯನ್ನ ಯಾರಿಂದಲೂ ತೆಗೆದುಹಾಕೋಕೆ ಸಾಧ್ಯವಿಲ್ಲ ಅಂತಂದ್ರು. ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ರು. ಕಾಂಗ್ರೆಸ್ ಅಲ್ಲಿ ಸ್ಟೇಜ್ ಮೇಲೆ ಕೂತವ್ರು ಮಾತ್ರ ಲೀಡರ್ ಕೊಡ್ಕೋಬೇಡಿ. ನಾನು ಅವರೇ ಲೀಡರ್. ಅವ್ರಿಗಿನ್ನ ಯಾರು ಬೂತಲ್ಲಿ ಕೂತ್ಕೊಂಡು ಬೂತಲ್ಲಿ ಬಡದಾಡ್ಕೊಂಡು ಕೆಳಗಡೆ ಕೂತಿರ್ತಾರೆ ಅವ್ರು ಇಂಪಾರ್ಟೆಂಟ್ ಲೀಡರ್. ಸ್ಟೇಜ್ ಜನ ಇದ್ದವರು ನಡೀತಾರೆ. ಸ್ಟೇಜ್ ಕೆಳಗಡೆ ಕೇಳಂತ ಜನ ಇದ್ರೆ ಮಾತ್ರ ಯಾವ್ದೋ ಒಂದು ಸಭೆಗೆ ಗೌರವ ಸಿಗ್ತದೆ. ಡಿಸೆಂಬರ್ 28 ಒಂದು ಐತಿಹಾಸಿಕವಾದಂತ ದಿನ. ಆ ದಿನವನ್ನ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದರೆ, ನಾವೆಲ್ಲ ಸ್ವತಂತ್ರರಾಗಿದ್ದರೆ, ಬ್ರಿಟಿಷ್ ಆಡಳಿತದ ಕಪಿಮುಷ್ಟಿಯಿಂದ ನಾವೆಲ್ಲ ಬಿಡುಗಡೆಯಾಗಿದ್ರೆ, ಇದಕ್ಕೆ ಕಾಂಗ್ರೆಸ್ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ.
ಡಿಕೆಶಿ ಸಿಎಂ ಆಗೋ ವಿಚಾರದ ಬಗ್ಗೆ ಮಾತಾಡಿರೋ ಎಂಎಲ್ಸಿ ವಿಶ್ವನಾಥ್ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಅಧಿಕಾರ ಇಲ್ಲ ಅನ್ನೋ ಹಂಗೆ ಆಯ್ತು. ಡಿಕೆಶಿ ಪಾರ್ಟಿಗಾಗಿ ದುಡಿದಿದ್ದಾರೆ, ಪಕ್ಷಕ್ಕಾಗಿ ಸಾಕಷ್ಟು ಖರ್ಚು ಮಾಡಿದ್ದಾರೆ. ಈ ಹಿಂದೆ ನಾನು ಪತ್ರ ಬರೆದಿದ್ದೆ, ಈಗ ಆ ಪತ್ರ ಓದೋರು ಯಾರಿದ್ದಾರೆ? ರಾಹುಲ್ ಗಾಂಧಿಗೆ ಪುರ್ಸೊತ್ತಿಲ್ಲಿದೆ, ಸಿದ್ದರಾಮಯ್ಯ ಪತ್ರ ಓದೋದೇ ಇಲ್ಲ, ಖರ್ಗೆನ ಕೇಳಿದ್ರೆ ಅವರ ಹೈಕಮಾಂಡ್ನ ಕೇಳಿ ಅಂತಾರೆ. ಇದೆಲ್ಲ ನೋಡಿದ್ರೆ ಡಿಕೆಶಿಗೆ ಕುರ್ಚಿ ಸಿಗಲ್ಲ ಅನ್ನೋ ಹಾಗಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ನಾವೆಲ್ಲ 1980ನೇ ಯೂತ್ ಕಾಂಗ್ರೆಸ್ ಬಂದು, ಹಾಗಾಗಿ ಡಿ ಕೆ ಕಾಂಗ್ರೆಸ್ಗಾಗಿ ಈಗ ಡಿ ಕೆ ಬಂದರೆ ಯಾವ ಊರಿಗೆ ಹೋಗಿ ಒಂದು 50 ಹುಡುಗರು ಬೇಕು. ಕಾಂಗ್ರೆಸ್ನವ್ರು ಯಾವುದೋ ಜಾತಿಯವರಲ್ಲ, ಕಾಂಗ್ರೆಸ್. ಡಿ ಕೆ ಕಾಂಗ್ರೆಸ್ಗೋಸ್ಕರ ದುಡಿದಾನೆ, ಕಾಂಗ್ರೆಸ್ ಕಟ್ಟಿದ್ದಾನೆ, ಕಾಂಗ್ರೆಸ್ಗೋಸ್ಕರ ಹಲವಾರು ಹಣ ಖರ್ಚು ಮಾಡ್ಕೊಂಡಿದ್ದಾನೆ. ಒಂದು ಅವಕಾಶ ಕೊಡಿ. ಜನತಂತ್ರ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬ ಕೂತ್ಕೊಳ್ಳೋಕೆ ಮಹಾರಾಜ ಅಲ್ಲ ಡಿ ಕೆ. ಕುರ್ಚಿ ಫೈಟ್ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ತಿಮ್ಮಾಪುರ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಎಲ್ಲ ಹೈಕಮಾಂಡ್ಗೆ ಗೊತ್ತು, ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇರುತ್ತೆ, ಅದನ್ನ ನಮ್ಮ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ಸಚಿವ ಸಂಪುಟ ಪುನರಚನೆ ಬಗ್ಗೆಯೂ ನನಗೆ ಗೊತ್ತಿಲ್ಲ, ಸಿಎಂ ಹೈಕಮಾಂಡ್ಗೆ ಅದೆಲ್ಲ ವಿಚಾರ ಗೊತ್ತು. ಕೆಲ ಶಾಸಕರು ತಮ್ಮ ನಾಯಕರ ಮೇಲಿನ ಅಭಿಮಾನದಿಂದ ಹೇಳಿಕೆಯನ್ನು ಕೊಡ್ತಿರ್ತಾರೆ ಅಷ್ಟೇ ಅಂತಂದ್ರು. ಈಗ ಪೊಲಿಟಿಕಲ್ ನಡೀತಾ ಇರ್ತಕ್ಕಂಥ ಇದರಲ್ಲಿ ಏನಂತ ವ್ಯತ್ಯಾಸ ಇದೆ? ನಾಯಕನಾದವ ನಮ್ಮ ಮುಖ್ಯಮಂತ್ರಿ ಆಗಬೇಕಂತೇಳಿ ಎಲ್ಲರೂ ಕನಸಿರುತ್ತೆ, ಅದು ನಮ್ಮ ಹೈಕಮಾಂಡ್ ಗಮನಿಸುತ್ತೆ, ಸೆಲ್ಫ್ ಡಿಸಿಷನ್ಗಳಾಗ್ತವೆ. ಈ ಪ್ರಯತ್ನ ಮುಖ್ಯಮಂತ್ರಿ ಆಗೋದು ಪ್ರಯತ್ನ ನಡೆದೇ ಇರ್ತೈತಿ, ಇದು ಮುಂದುವರಿಬೇಕಂತ ಪ್ರಯತ್ನ ನಡೆದೇ ಇರ್ತೈತಿ. ಆದರೆ ಇದನ್ನೆಲ್ಲ ಹೈಕಮಾಂಡ್ ಗಮನಿಸ್ತಾರೆ. ನಮ್ಮ ಸಮರ್ಥ ನಾಯಕರಾದ ನಮ್ಮ ಗುಲ್ಬರ್ಗಾದ ನಮ್ಮ ಈ ಇಡೀ ರಾಜ್ಯದ ಎಷ್ಟು ವರ್ಷಗಳಿಂದ ಅವ್ರು ನೋಡಿಲ್ಲ. ಯಾರು ಏನು ಹೆಂಗೆ ಎಲ್ಲವೂ ಗೊತ್ತಿದೆ, ಸರಿ ಮಾಡ್ತಾರೆ, ಏನು ತೊಂದರೆ. ನವೆಂಬರ್ ಕ್ರಾಂತಿನೂ ಇಲ್ಲ, ಸಂಕ್ರಾಂತಿ ಕ್ರಾಂತಿನೂ ಇಲ್ಲ, ಯುಗಾದಿಗೂ ಇಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತಾಡಿದ ಅವರು 2028ಕ್ಕೆ ಕಾಂಗ್ರೆಸ್ ಕ್ರಾಂತಿ ಎಬ್ಬಿಸುತ್ತೆ, ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ, ಯಾವಾಗ ಸಿಎಂ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಪಕ್ಷದ ಜೊತೆ ಮಾತಾಡ್ತಾರೆ, ರಾಹುಲ್ ಗಾಂಧಿ ಖರ್ಗೆ ಕೂತು ಈ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಶಾಸಕರ ಸರ್ಕಾರಿ ವಾಹನದಲ್ಲಿ ಮಗಳು ದರ್ಬಾರ್ ನಡೆಸಿರುವ ಆರೋಪ ಕೇಳಿ ಬರ್ತಾ ಇದೆ. ಕಾಗವಾಡ ಶಾಸಕ ರಾಜು ಕಾಗೆ ಅವರ ಪುತ್ರಿ ತೃಪ್ತಿ ಕಾಗೆಯಿಂದ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ. ರಾಜು ಕಾಗೆ ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಸದ್ಯ ಅವರ ಪುತ್ರಿ ಸರ್ಕಾರಿ ವಾಹನದಲ್ಲಿ ರಾಜಾರೋಷವಾಗಿ ಸಂಚಾರ ಮಾಡಿದ್ದಾರೆ. ಚಿಕ್ಕೋಡಿಯಲ್ಲಿಯೂ ಅವರು ಸಂಚಾರ ನಡೆಸಿರುವಂತಹ ವಿಡಿಯೋ ವೈರಲ್ ಆಗಿದ್ದು, ಸರ್ಕಾರಿ ಕೆಲಸ ಬಿಟ್ಟು ಕುಟುಂಬದವರ ಕೆಲಸಕ್ಕಾಗಿ ಸರ್ಕಾರಿ ವಾಹನ ಬಳಕೆ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಲ್ಲಿ ನವವಿವಾಹಿತೆ ಗಾನವಿ ಸೂಸೈಡ್ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಗಾನವಿ ಪತಿ ಸೂರಜ್ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ರು. ಈಗ ಸೋನೆಗಾಂವ್ ಠಾಣೆಯಲ್ಲಿ ಗಾನವಿ ಕುಟುಂಬಸ್ಥರ ವಿರುದ್ಧ ದೂರು ದಾಖಲಾಗಿದೆ. ಸೂರಜ್ ಸಹೋದರ ದೂರು ಕೊಟ್ಟಿದ್ದು, ಗಾನವಿ ಕುಟುಂಬಸ್ಥರ ಬೆದರಿಕೆಯಿಂದ ಮನನೊಂದು ಸೂರಜ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ. ಇವತ್ತು ಬೆಂಗಳೂರಿಗೆ ಸೂರಜ್ ಮೃತದೇಹ ಆಗಮಿಸಲಿದೆ. ದೂರು ಕೊಡೋಕೆ ಹೋದ ಗೃಹಿಣಿಯನ್ನ ಪೊಲೀಸ್ ಅಧಿಕಾರಿ ಬಲೆಗೆ ಬೀಳಿಸಿಕೊಂಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಿಎಸ್ಐ ಮನೋಹರ್ ಕಂಚಗಾರ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. 5 ವರ್ಷದ ಹಿಂದೆ ಅಲಮೇಲ ಠಾಣೆಯಲ್ಲಿ ಮನೋಹರ್ ಪಿಎಸ್ಐ ಆಗಿದ್ರು. ಆಗ ಕೌಟುಂಬಿಕ ಕಲಹದ ಬಗ್ಗೆ ದೂರು ನೀಡೋಕೆ ಅನುರಾಧ ಹೋಗಿದ್ರಂತೆ. ಈ ವೇಳೆ ಮನೋಹರ್ ಹಾಗೂ ಅನುರಾಧ ಮಧ್ಯೆ ಪ್ರೇಮಾಂಕುರವಾಗಿದೆ ಅಂತ ಮಹಿಳೆಯ ಪತಿ ಆರೋಪ ಮಾಡ್ತಾ ಇದ್ದಾರೆ. ನನಗೆ ನ್ಯಾಯ ಕೊಡಿಸಿ ಅಂತ ಅನುರಾಧ ಪತಿ ಮನವಿ ಮಾಡಿಕೊಂಡಿದ್ದಾರೆ. ಪ್ರೀತಿಯ ಹೆಸರಲ್ಲಿ ಮೋಸ ಮಾಡಿದ್ದಾನೆ ಅಂತ ಆರೋಪಿಸಿ ಯುವಕನ ವಿರುದ್ಧ ದೂರು ದಾಖಲಾಗಿದೆ. ಬಾಗಲಗುಂಟೆ ಪೊಲೀಸರು ಶಿವಾಂಶು ಶುಕ್ಲಾ ಅನ್ನುವಾತನನ್ನು ಅರೆಸ್ಟ್ ಮಾಡಿದ್ದಾರೆ. ಸಂತ್ರಸ್ತೆಯ ಕುಟುಂಬಸ್ಥರನ್ನ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಆಗಾಗ ಯುವತಿಯನ್ನ ಸಂಧಿಸ್ತಾ ಇದ್ದಂತೆ. ಸುಳ್ಳು ಹೇಳಿ ಯುವತಿ ಜೊತೆ ಶಿವಾಂಶು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದಂತೆ. ಹಂತ ಹಂತವಾಗಿ ಸಂತ್ರಸ್ತೆಯಿಂದ 75 ಲಕ್ಷ ರೂಪಾಯಿ ಹಣವನ್ನು ಶಿವಾಂಶು ಪಡ್ಕೊಂಡಿದ್ದಂತೆ. ಆದರೆ ಕೆಲವು ದಿನಗಳ ಹಿಂದೆ ಶಿವಾಂಶುಗೆ ಮತ್ತೊಂದು ಮದುವೆಯಾಗಿರುವುದು ಯುವತಿಗೆ ಗೊತ್ತಾಗಿದೆ. ಈ ಸಂಬಂಧ ಯುವತಿ ಬಾಗಲಗುಂಟೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಪಿಎಸ್ಐ ಅಕ್ರಮದ ಪ್ರಮುಖ ಆರೋಪಿ ಆರ್.ಡಿ. ಪಾಟೀಲ್ ಜೈಲು ಸಿಬ್ಬಂದಿ ಜೊತೆ ಕಿರಿಕು ಮಾಡಿಕೊಂಡಿದ್ದಾರೆ. ಕಲಬುರಗಿಯ ಕೇಂದ್ರ ಕಾರಾಗೃಹಕ್ಕೆ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ಭೇಟಿಯನ್ನು ಕೊಟ್ಟಿದ್ರು. ಈ ವೇಳೆ ಜೈಲಿನಲ್ಲಿ ಬ್ಯಾರೆಕ್ ತಪಾಸಣೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಆರ್.ಡಿ. ಪಾಟೀಲ್ ಕಿರಿಕು ಮಾಡಿದ್ದಾನೆ. ನನ್ನ ಬ್ಯಾರೆಕ್ ತಪಾಸಣೆಗೆ ಅನುಮತಿ ಇದೆಯಾ? ಅನುಮತಿ ಇಲ್ಲದೆ ಬ್ಯಾರೆಕ್ ತಪಾಸಣೆಗೆ ಬಿಡಲ್ಲ ಅಂತ ವಾಗ್ವಾದ ಮಾಡಿದ್ದಾನೆ. ಹೀಗಾಗಿ ಆರ್.ಡಿ. ಪಾಟೀಲ್ ವಿರುದ್ಧ ಮುಖ್ಯ ಅಧೀಕ್ಷಕಿ ಅನಿತಾ ದೂರನ್ನು ನೀಡೋಕೆ ಮುಂದಾಗಿದ್ದಾರೆ.
ಕೊಪ್ಪಳದ ನವಜಾತ ಶಿಶುವಿನ ಉಳಿವಿಗಾಗಿ ಆಂಬ್ಯುಲೆನ್ಸ್ ಸಿಬ್ಬಂದಿ 120 ಕಿಲೋಮೀಟರ್ ದೂರವನ್ನು 1 ಗಂಟೆಯಲ್ಲಿ ಕ್ರಮಿಸಿದ್ದಾರೆ. ಕೊಪ್ಪಳದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ವೇಳೆ ಮಗುವಿನ ಹೊಟ್ಟೆಯಿಂದ ಕರುಳು ಕಿಡ್ನಿ ಹೊರಬಂದಿದ್ದು ಮಗು ಜೀವನ್ಮರಣದ ಮಧ್ಯೆ ಹೋರಾಟ ನಡೆಸುತ್ತಿತ್ತು. ನವಜಾತ ಶಿಶುವನ್ನು ಕೊಪ್ಪಳ ಜಿಲ್ಲಾಸ್ಪತ್ರೆಯಿಂದ ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಸಂಘಟನೆಯಿಂದ ಸಹಾಯದಿಂದ ಝೀರೋ ಟ್ರಾಫಿಕ್ ಮೂಲಕ ಹುಬ್ಬಳ್ಳಿಯ 1 ಗಂಟೆ ಒಳಗೆ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಇನ್ನು ಮಗುವಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಬಾಗಲಕೋಟೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಳವಾಗಿದೆ. ಮನೆ ಮುಂದೆ ಆಟವಾಡುತ್ತಿದ್ದ ಬಾಲಕಿ ಮೇಲೆ ನಾಯಿ ಅಟ್ಯಾಕ್ ಮಾಡಿದೆ. ಅಲೈನಾ ರಾಜೇಸಾಬ್ ಲೋಕಾಪುರ ಗಾಯಗೊಂಡ ಬಾಲಕಿಯಾಗಿದ್ದಾಳೆ. ಬಾಲಕಿಯ ಕಣ್ಣು, ಮೂಗು ಸೇರಿದಂತೆ ಮುಖದ ಮೇಲೆ ತೀವ್ರತರವಾದ ಗಾಯಗಳಾಗಿದ್ದು ನವನಗರದ 15ನೇ ಸೆಕ್ಟರ್ನಲ್ಲಿ ಘಟನೆ ಆಗಿದೆ. ಘಟನೆ ಬಳಿಕ ಬಾಲಕಿಯನ್ನು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಮನೆ ಮುಂದೆ ಮಲಗಿದ್ದ ನಾಯಿಯನ್ನ ಚಿರತೆ ಹೊತ್ತೊಯ್ದಿರೋ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ರಂಗಾಪುರ ಗ್ರಾಮದಲ್ಲಿ ನಡೆದಿದೆ. ತರೀಕೆರೆ ಪುರಸಭೆ ಸದಸ್ಯ ಬಸವರಾಜ್ ಮನೆಯ ಬಳಿ ಬಂದ ಚಿರತೆ ನಾಯಿಯನ್ನ ಹೊತ್ತೊಯ್ದಿರೋ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೂಡಲೇ ಚಿರತೆಯನ್ನ ಹಿಡಿಯುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಗ್ರೀನ್ ಲೈನ್ ಮೆಟ್ರೋ ರೈಲುಗಳು ನೇರಳೆ ಮಾರ್ಗಕ್ಕೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಈ ಬಗ್ಗೆ ಬಿಎಂಆರ್ಸಿಎಲ್ ಚಿಂತನೆ ನಡೆಸಿದ್ದು ಹಸಿರು ಮಾರ್ಗಕ್ಕೆ ಹೊಸ ರೈಲುಗಳು ಬರುವ ಹಿನ್ನೆಲೆಯಲ್ಲಿ ಹಳೆಯ ರೈಲುಗಳನ್ನು ನೇರಳೆ ಮಾರ್ಗಕ್ಕೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಗ್ರೀನ್ ಲೈನ್ಗೆ ಚೀನಾದಿಂದ 21 ಹೊಸ ರೈಲು ಸೆಟ್ಗಳು ಬರಲಿವೆ. ಹೀಗಾಗಿ ಹೊಸ ರೈಲು ಬಂದ ನಂತರ ಹಸಿರು ಮಾರ್ಗದಲ್ಲಿದ್ದ ಹಳೆ ರೈಲುಗಳನ್ನು ನೇರಳೆ ಮಾರ್ಗಕ್ಕೆ ಶಿಫ್ಟ್ ಮಾಡೋಕೆ ನಿರ್ಧರಿಸಲಾಗಿದೆ. ಈ ಮೂಲಕ ಚಲಘಟ್ಟದಿಂದ ವೈಟ್ ಫೀಲ್ಡ್ ಮಾರ್ಗಕ್ಕೆ ಹೆಚ್ಚುವರಿ ರೈಲುಗಳು ಸಿಗಲಿದ್ದು ಈ ಮಾರ್ಗದಲ್ಲಿ ರೈಲು ಅಂತರವು ಕಡಿಮೆ ಆಗಲಿದೆ. ವರ್ಷಾಂತ್ಯ ಹಾಗೂ ಸಾಲು ಸಾಲು ರಜೆ ಹಿನ್ನೆಲೆ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಹೀಗಾಗಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಆಗಿದೆ. ಟೋಲಲ್ಲಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿವೆ. ಮಂಡ್ಯದ ಗಣಂಗೂರು ಟೋಲ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ಹೊಸ ವರ್ಷಕ್ಕೆ ಮಡಿಕೇರಿ, ಮೈಸೂರು, ಊಟಿ, ಕೇರಳಕ್ಕೆ ಹೋಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗಿದ್ದು ಬೆಂಗಳೂರು ಮೈಸೂರು ಹೈವೇಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಆರ್ಎಸ್ಎಸ್ ಮತ್ತು ಬಿಜೆಪಿ ಹೊಗಳುವ ಮೂಲಕ ರಾಜಕೀಯ ವಿವಾದಕ್ಕೆ ಗುರಿಯಾಗಿದ್ದ ಕಾಂಗ್ರೆಸ್ನ ನಾಯಕ ದಿಗ್ವಿಜಯ್ ಸಿಂಗ್ ಯೂಟರ್ನ್ ಹೊಡೆದಿದ್ದಾರೆ. ನಾಥೂರಾಮ್ ಗೋಡ್ಸೆ ಬೆಂಬಲಿಗರಿಂದ ಕಲಿಯಲು ಏನೂ ಇಲ್ಲ ಮತ್ತು ಪ್ರತಿಯೊಂದು ಸಂಘಟನೆಯನ್ನು ಬಲಪಡಿಸುವ ಅಗತ್ಯವಿದೆ ಅಂತ ಪುನರ್ ಉಚ್ಚರಿಸಿದ್ದಾರೆ. ನಾನು ಏನು ಹೇಳಬೇಕೆಂದಿದ್ದೇನೋ ಅದನ್ನು ನಾನು ಈಗಾಗಲೇ ಹೇಳಿದ್ದೀನಿ. ದಯವಿಟ್ಟು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ನಾನು 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಮತ್ತು ನಾನು ಈ ಕೋಮುವಾದಿ ಶಕ್ತಿಗಳ ವಿರುದ್ಧ ವಿಧಾನಸಭೆ, ಸಂಸತ್ತು ಮತ್ತು ಸಂಘಟನೆಯಲ್ಲಿ ಹೋರಾಡಿದ್ದೀನಿ. ಬಿಜೆಪಿ ಆರ್ಎಸ್ಎಸ್ನ ಸಿದ್ಧಾಂತವನ್ನ ವಿರೋಧಿಸ್ತೀನಿ ಅಂತ ಹೇಳಿದ್ರು. ಪ್ರಧಾನಿ ಮೋದಿ ಅವರ ರೇಡಿಯೋ ಸರಣಿ ಮನ್ ಕಿ ಬಾತ್ನ 129ನೇ ಸಂಚಿಕೆ ಇವತ್ತು ಪ್ರಸಾರವಾಗಿದೆ. 2025ರಲ್ಲಿ ನಡೆದ ಪ್ರಮುಖ ವಿಚಾರಗಳ ಕುರಿತು ಪ್ರಧಾನಿ ಮೋದಿ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ಬೆಂಗಳೂರಿನ ಐಎಸ್ಸಿಯಲ್ಲಿ ನಡೀತಾ ಇರುವ ಗೀತಾಂಜಲಿ ಸಂಗೀತ ಶಾಲೆಯ ಬಗ್ಗೆ ಕೂಡ ಪ್ರಸ್ತಾಪಿಸಿದ್ರು. ಕಲಿಕೆಯ ಜೊತೆ ಸಂಗೀತ ಇರಬೇಕು ಅಂತ ಪ್ರಧಾನಿ ಹೇಳಿದರು. ಇದರ ಜೊತೆಗೆ ದುಬೈನಲ್ಲಿ ಕನ್ನಡಿಗರೇ ಸೇರಿ ನಡೆಸ್ತಾ ಇರುವ ಕನ್ನಡ ಪಾಠಶಾಲೆ ಬಗ್ಗೆ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಮ್ಮ ನಾಡು ನುಡಿಯ ಉಳಿವಿಗಾಗಿ ದುಬೈನಲ್ಲಿರುವ ಕನ್ನಡಿಗರು ಕನ್ನಡ ನಾಡು ನುಡಿ ನಮ್ಮ ಹೆಮ್ಮೆ ಅನ್ನುವ ಧ್ಯೇಯವಾಕ್ಯದಲ್ಲಿ ನಡೀತಾ ಇರುವ ಕನ್ನಡ ಶಾಲೆಗಳ ಬಗ್ಗೆ ಪ್ರಶಂಸಿಸಿದರು. संस्कृति की जड़ों को अच्छी तरह थाम रही है. नई सोच के साथ, नए तरीकों के साथ. साथियों, आपने इंडियन इंस्टीट्यूट ऑफ साइंस, उसका नाम तो जरूर सुना होगा. रिसर्च और इनोवेशन इस संस्थान की पहचान है. कुछ साल पहले वहां के कुछ छात्रों ने महसूस किया कि पढ़ाई और रिसर्च के बीच संगीत के लिए भी जगह होनी चाहिए. बस यहीं से एक छोटी सी म्यूजिक क्लास शुरू हुई. न बड़ा मंच, न कोई बड़ा बजट. धीरे धीरे ये पहल बढ़ती गई और आज इसे हम गीतांजलि IISC के नाम से जानते हैं. यह अब सिर्फ एक क्लास नहीं, कैंपस का सांस्कृतिक केंद्र है. यहाँ हिंदुस्तानी शास्त्रीय संगीत है, लोक परंपराएं हैं, शास्त्रीय विधाएं हैं. छात्र यहाँ साथ बैठकर रियाज करते हैं.
प्रोफेसर साथ बैठते हैं, उनके परिवार भी जुड़ते हैं। आज 200 से ज्यादा लोग इससे जुड़े हैं और खास बात ये कि जो विदेश चले गए वो भी ऑनलाइन जुड़कर इस ग्रुप की डोर थामे हुए हैं। साथियों, अपनी जड़ों से जुड़े रहने के ये प्रयास सिर्फ भारत तक सीमित नहीं है। दुनिया के अलग अलग कोनों और वहां बसे भारतीय भी अपनी भूमिका निभा रहे हैं। एक और उदाहरण जो हमें देश से बाहर ले जाता है, ये जगह है दुबई। वहां रहने वाले कन्नड़ा परिवारों ने खुद से एक जरूरी सवाल पूछा। हमारे बच्चे टेक वर्ल्ड में आगे तो बढ़ रहे हैं, लेकिन कहीं वो अपनी भाषा से दूर तो नहीं हो रहे हैं। यहीं से जन्म हुआ कन्नड़ा पाठशाले का, एक ऐसा प्रयास जहां बच्चों को कन्नड़ा पढ़ना, सीखना, लिखना और बोलना सिखाया जाता है। आज इससे 1000 से ज्यादा बच्चे जुड़े हैं। वाकई कन्नड़ा नाडु नुड़ी नम्मा हेम्मे, कन्नड़ा की भूमि और भाषा हमारा गर्व है। ಪ್ರಧಾನಿ ಮೋದಿಯವರ 129ನೇ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಬಿಜೆಪಿಯ ಶಾಸಕ ಮಹೇಶ್ ತೆಂಗಿನಕಾಯಿ ವೀಕ್ಷಣೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ತಮ್ಮ ಕಾರ್ಯಕರ್ತ ರಘು ಅವರ ನಿವಾಸದಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ವಿಕಸಿತ ಭಾರತ ಪರಿಕಲ್ಪನೆಯೊಂದಿಗೆ ಮೋದಿ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಮನ್ ಕಿ ಬಾತ್ ಭಾರತದ ವಿಕಾಸದ ಮೇಲೆ ಬೆಳಕು ಚೆಲ್ಲುತ್ತಾ ಇದೆ ಅಂತಂದರು. ಚಿಕ್ಕಬಳ್ಳಾಪುರದಲ್ಲಿ ಅಗಲಗುರ್ಕಿ ಗ್ರಾಮದಲ್ಲಿ ಮನ್ ಕಿ ಬಾತ್ ವೀಕ್ಷಿಸಿದವರಿಗೆ ಫ್ರೀ ಬಿರಿಯಾನಿ ವಿತರಣೆ ಮಾಡಲಾಗಿದೆ. ಮೋದಿ ಅಭಿಮಾನಿ ರೈತ ರಮಾಂಜನಿ ಮನ್ ಕಿ ಬಾತ್ ವೀಕ್ಷಕರಿಗೆ ಬಿರಿಯಾನಿ ವ್ಯವಸ್ಥೆ ಮಾಡಿದ್ದು ಜನರು ಮುಗಿಬಿದ್ದಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಸುಧಾಕರ್ ಕೂಡ ಭಾಗಿಯಾಗಿದ್ದು ಗ್ರಾಮಸ್ಥರೊಂದಿಗೆ ಮನ್ ಕಿ ಬಾತ್ ವೀಕ್ಷಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವತ್ತು ಕಾರವಾರದ ಕದಂಬ ನೌಕಾನೆಲೆಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಜಿಲ್ಲಾಡಳಿತ ಮುರ್ಮು ದ್ರೌಪದಿ ಅವರನ್ನ ಸ್ವಾಗತ ಮಾಡಿದ್ದು, ಬಳಿಕ ಕದಂಬ ನೌಕಾನೆಲೆಯಲ್ಲಿ ಜಲಂತರ್ಗಾಮಿ ಯುದ್ಧ ನೌಕೆಯನ್ನು ರಾಷ್ಟ್ರಪತಿ ವೀಕ್ಷಿಸಿದ್ದಾರೆ. ಜೊತೆಗೆ ಸ್ವದೇಶಿ ಯುದ್ಧ ನೌಕೆ INS ವಿಕ್ರಾಂತ್ಗೂ ಭೇಟಿ ಕೊಟ್ಟಿದ್ದಾರೆ. ಟ್ರೋಲ್ ಮಾಡೋರಿಗೆ ಸುದೀಪ್ ಪುತ್ರಿ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಸುದೀಪ್ ಪುತ್ರಿ ಥಿಯೇಟರ್ಗೆ ವಿಸಿಟ್ ಕೊಟ್ಟಿದ್ದ ವಿಡಿಯೋ ವೈರಲ್ ಆಗಿತ್ತು. ಜೊತೆಗೆ ಆ ವಿಡಿಯೋಗೆ ಕೆಲವರು ಅಶ್ಲೀಲ ಕಾಮೆಂಟ್ ಕೂಡ ಮಾಡಿದ್ರು. ಇದೀಗ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವಂತಹ ಸಾನ್ವಿ ಸುದೀಪ್, ನನ್ನ ದೇಹ ಚರ್ಚೆಯ ವಿಚಾರ ಅಲ್ಲ ಅಂತ ಹೇಳಿದ್ದಾರೆ.